ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ದರ್ಶಿನಿ ಶೈಲಿಯಲ್ಲಿ ದರ್ಶಿನಿ ಸ್ಟೈಲ್ನಲ್ಲಿ ಗರಿಗರಿಯಾಗಿರೋ ಮಸಾಲೆ ದೋಸೆ ರೆಸಿಪಿನ ಪ್ರಯತ್ನ ಮಾಡಂಗಿದ್ರೆ ಫುಲ್ ವಿಡಿಯೋ ನೋಡಿ, ಸೇಮ್ ಟೇಸ್ಟ್ ಬರುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಮಸಾಲೆ ದೋಸೆಗೋಸ್ಕರ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ. 1.5 ಗ್ಲಾಸ್ ಅಷ್ಟು ಹಸಿ ಅಕ್ಕಿ, ದೋಸೆ ಅಕ್ಕಿ, ರೇಷನ್ ಅಕ್ಕಿ ಯಾವ್ದಾದ್ರೂ ಪರವಾಗಿಲ್ಲ. 1.5 ಗ್ಲಾಸ್ ಅಷ್ಟು, 1.5 ಗ್ಲಾಸ್ ಅಷ್ಟು ಕುಸುಬ್ಲಕ್ಕಿ, ಬಾಯ್ಲ್ಡ್ ರೈಸ್. ಕುಸುಬ್ಲಕ್ಕಿನ ಹಾಕೊಳ್ಳೋದ್ರಿಂದ ಗರಿಗರಿಯಾಗಿ ದೋಸೆ ಬರುತ್ತೆ. ಮಾಡಿದ ನಂತರ ಕೂಡ ಮೆತ್ತಗಾಗೋದಿಲ್ಲ. 3/4 ಗ್ಲಾಸ್ ಅಷ್ಟು ಉದ್ದಿನ ಬೇಳೆ, 1/4 ಗ್ಲಾಸ್ ಅಷ್ಟು ಕಡಲೆಬೇಳೆ, ಅರ್ಧ ಗ್ಲಾಸ್ ಅಷ್ಟು ಹೆಸರು ಬೇಳೆ, ಅರ್ಧ ಗ್ಲಾಸು ಅವಲಕ್ಕಿ, 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು. 2 ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು, ಕ್ಲೀನ್ ಮಾಡ್ಕೋಬೇಕು. ಹೇಳಿರೋ ಅಳತೆಯಲ್ಲಿ ಮಾಡ್ಕೊಂಡ್ರೆ ಸುಮಾರು ಒಂದು 25 ದೋಸೆಗಳನ್ನ ಮಾಡ್ಕೋಬಹುದು. ತೊಳೆದಿದ್ದಾಗಿದೆ. ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ನೆನೆಯಕ್ಕೆ ಬಿಡಬೇಕು ಸುಮಾರು 8 ರಿಂದ 10 ಗಂಟೆಗಳ ಕಾಲ. ಕುಸುಬ್ಲಕ್ಕಿ ಗಟ್ಟಿ ಇರುತ್ತೆ, ನೆನೆಯಲಿಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗುತ್ತೆ. ಸುಮಾರು 8 ಅವರ್ ಆದ್ಮೇಲೆ ಎಲ್ಲ ಪದಾರ್ಥಗಳು ಚೆನ್ನಾಗಿ ನೆಂದಿದೆ. ರುಬ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟು ಹದದಲ್ಲಿ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಗಟ್ಟಿಯಾಗೂ ರುಬ್ಕೋಬಾರ್ದು, ತೆಳುವಾಗೂ ಬೇಡ. ದೋಸೆ ಹಿಟ್ಟೇನಾದ್ರೂ ತುಂಬಾನೇ ಜಾಸ್ತಿ ತೆಳುವಾಗಿ ಮಾಡ್ಕೊಂಡ್ರೆ ದೋಸೆ ಮೆತ್ತಗಾಗುತ್ತೆ, ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬರೋದಿಲ್ಲ. ಹಿಟ್ಟನ್ನ ಉಳಿ ಬರಕ್ ಬಿಡಬೇಕು ಸುಮಾರು 8 ರಿಂದ 10 ಗಂಟೆಗಳ ಕಾಲ. ಮಳೆಗಾಲ ಚಳಿಗಾಲ ಇದ್ರೆ ಹೆಚ್ಚಿನ ಸಮಯ ಬೇಕಾಗುತ್ತೆ. ಹಿಟ್ಟಿನ ಪಾತ್ರೆ ಕೆಳಗೆ ದೊಡ್ಡದಾಗಿರೋದು ಪ್ಲೇಟ್ ಇಟ್ಟರೆ ಒಳ್ಳೆಯದು. ಹಿಟ್ಟೇನಾದ್ರೂ ಹುಕ್ ಬಂದ್ರೆ ಅದರಲ್ಲೇ ಬೀಳುತ್ತೆ, ಹಿಟ್ಟು ವೇಸ್ಟ್ ಆಗೋದಿಲ್ಲ. ಸುಮಾರು 10 ಅವರ್ ಆದ್ಮೇಲೆ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ಬೇಸಿಗೆಗಾಲದಲ್ಲಿ ಬೇಗನೆ ಹುಳಿ ಬರುತ್ತೆ. ಕೆಳಗಡೆ ಪ್ಲೇಟ್ ಇಟ್ಕೊಳ್ಳೋದು ಕೂಡ ತುಂಬಾನೇ ಮುಖ್ಯ. ಹಿಟ್ಟು ಅದರಲ್ಲೇ ಬರುತ್ತೆ, ಆಮೇಲೆ ಅದನ್ನ ಉಪಯೋಗ ಮಾಡಬಹುದು. ಹಗುರವಾಗಿ ಕಲಸ್ಕೋಬೇಕು. ಚೆನ್ನಾಗಿ ಕಲಸ್ಕೊಂಡ್ರೆ ಕ್ವಾಂಟಿಟಿ ಕಡಿಮೆ ಆಯ್ತು ನೋಡಿ. ನಾನು ಎಲ್ಲ ಹಿಟ್ಟಿಗೂ ಉಪ್ಪನ್ನ ಸೇರಿಸ್ಕೊಳ್ತಾ ಇಲ್ಲ. ಉಪ್ಪು ಹಾಕದೆ ಸ್ಟೋರ್ ಮಾಡಿದ್ರೆ ಸುಮಾರು 8 ದಿನ ಫ್ರಿಡ್ಜ್ ಅಲ್ಲಿ ಹಿಟ್ಟನ್ನ ಸ್ಟೋರ್ ಮಾಡಬಹುದು. ಇವತ್ತೆಷ್ಟು ಅವಶ್ಯಕತೆ ಇದೆ ಅಷ್ಟು ಹಿಟ್ಟನ್ನ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಸಕ್ಕರೆ. ಚೆನ್ನಾಗಿ ಕಲಸ್ಕೋಬೇಕು. ಇದಕ್ಕೆ ಅಕ್ಕಿ ಹಿಟ್ಟಾಗ್ಲಿ ರವೆನ ಆಗ್ಲಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ದೋಸೆ ಹಿಟ್ಟು ತಯಾರಾಗಿದೆ. ಕೆಂಪು ಈರುಳ್ಳಿ ಚಟ್ನಿ ರೆಸಿಪಿ. ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ. ನೀವು ನೋಡಿ ನಿಮ್ಗೆ ಚಟ್ನಿ ಅವಶ್ಯಕತೆ ಎಷ್ಟಿದೆ ಅಂತ, ಅದ್ರ ಪ್ರಕಾರವಾಗಿ ಈರುಳ್ಳಿನ ಉಪಯೋಗ ಮಾಡಬೇಕು. 3 ಎಸಳಷ್ಟು ಬೆಳ್ಳುಳ್ಳಿ. ಈರುಳ್ಳಿನ ಸುಮಾರು 2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಟ್ರಾನ್ಸ್ಪರೆಂಟ್ ಆಗಬೇಕು, ಮೆತ್ತಗಾಗಬೇಕು ಅಲ್ಲಿವರೆಗೂ. ಈರುಳ್ಳಿ ಬೆಳ್ಳುಳ್ಳಿನ ಹುರಿದಿದ್ದಾಗಿದೆ ನೋಡಿ. ಇಷ್ಟರ ಮಟ್ಟಿಗೆ ಹುರ್ಕೊಂಡ್ರೆ ಸಾಕಾಗತ್ತೆ. ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. 8 ರಿಂದ 10 ಬ್ಯಾಡಗಿ ಒಣಮೆಣಸಿನಕಾಯಿ. ಖಾರ ಜಾಸ್ತಿ ಇರೋದಿಲ್ಲ, ಬಣ್ಣ ಚೆನ್ನಾಗಿ ಬರುತ್ತೆ ಚಟ್ನಿಗೆ. ಸ್ವಲ್ಪ ಹುಣಸೆ ಹಣ್ಣು, 50 ಗ್ರಾಮ್ಸ್ ಅಷ್ಟು ಹುರಿಗಡಲೆ. ಈ ಪದಾರ್ಥಗಳನ್ನ ಹಾಕಿದ್ಮೇಲೆ ಮತ್ತೊಮ್ಮೆ ಸುಮಾರು 2 ರಿಂದ 3 ನಿಮಿಷ ಹುರ್ಕೋಬೇಕು. ಒಣಮೆಣಸಿನಕಾಯಲ್ಲಿರೋ ಹಸಿ ವಾಸನೆ ಹೋಗ್ಬೇಕು. ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಹುರಿದಿದ್ದಾಗಿದೆ. ಚಟ್ನಿ ರುಬ್ಲಿಕ್ಕೆ ಜಾಸ್ತಿ ಬಿಸಿ ಇದೆ, ತಣ್ಣಗಾಗ್ಲಿ. ಚಟ್ನಿನ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಚಟ್ನಿನ ಗಟ್ಟಿಯಾಗಿ ರುಬ್ಕೋಬೇಕು. ನೀರು ಹಾಕದೆ ರುಬ್ಕೊಂಡ್ರೂ ಪರವಾಗಿಲ್ಲ. ಅಥವಾ ರುಬ್ಲಿಕ್ಕೆ ತುಂಬಾನೇ ಜಾಸ್ತಿ ಕಷ್ಟ ಆಗ್ತಾ ಇದ್ರೆ ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಕೋಬಹುದು. ಕೆಂಪು ಚಟ್ನಿ ಏನಾದರೂ ನೀರಾಗಿ ಮಾಡ್ಕೊಂಡ್ರೆ ದೋಸೆಗೆ ಹಚ್ಚಿದ ಮೇಲೆ ದೋಸೆ ಮೆತ್ತಗಾಗುತ್ತೆ. ಅದಕ್ಕೋಸ್ಕರವಾಗಿ ಗಟ್ಟಿಯಾಗಿ ರುಬ್ಕೊಳ್ಳೋದು ತುಂಬಾನೇ ಮುಖ್ಯ. ಕೆಂಪು ಚಟ್ನಿ ರೆಡಿಯಾಗಿದೆ. ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ. ಮುಂದಿನ ರೆಸಿಪಿ ಕಾಯಿ ಚಟ್ನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ತೆಂಗಿನಕಾಯಿ, ಮೀಡಿಯಂ ಸೈಜ್ ತೆಂಗಿನಕಾಯಿಯಲ್ಲಿ ಅರ್ಧ ಭಾಗದಷ್ಟನ್ನ ಉಪಯೋಗ ಮಾಡಿದ್ದೆ. ಮುಖ್ಯವಾಗಿ ಈ ರೆಸಿಪಿಯಲ್ಲಿ ತೆಂಗಿನಕಾಯಿ ಕ್ವಾಂಟಿಟಿ ಜಾಸ್ತಿ ಇರಬೇಕು, ಆವಾಗಲೇ ಚೆನ್ನಾಗಿರೋದು. ಹಸಿರು ಮೆಣಸಿನಕಾಯಿ ಸುಮಾರು 4 ರಿಂದ 5. ಬೆಳ್ಳುಳ್ಳಿ ಸುಮಾರು 2 ರಿಂದ 3 ಎಸಳಷ್ಟು. ಇದನ್ನ ಆಪ್ಷನಲ್ ಆಗಿ ಇಟ್ಕೊಳ್ಳಿ, ಹಾಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಹಾಕೊಂಡ್ರೆ ಎಕ್ಸ್ಟ್ರಾ ಫ್ಲೇವರ್ ಬರುತ್ತಷ್ಟೇ. ಕರಿಬೇವಿನೆಲೆ ಸುಮಾರು 4 ರಿಂದ 5. ಸಣ್ಣ ಕಪ್ಪಲ್ಲಿ 1 ಕಪ್ ಅಷ್ಟು ಹುರಿಗಡಲೆ, ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಈ ಚಟ್ನಿ ಗಟ್ಟಿಯಾಗಿರ್ಬೇಕು, ಅದಕ್ಕೋಸ್ಕರ ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರನ್ನ ಸೇರಿಸ್ಕೊಳ್ಳಿ. ರುಬ್ಬಿದ್ದಾಗಿದೆ. ಮತ್ತೊಂದು ಪದಾರ್ಥ ಬಾಕಿ ಇದೆ. ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲೇ ಹಾಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಹೋಟೆಲ್ ಸ್ಟೈಲ್ನಲ್ಲಿ ಗಟ್ಟಿಯಾಗಿರೋ ಚಟ್ನಿ ತಯಾರಾಗಿದೆ. ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ. ನಿಮ್ಗಿಷ್ಟ ಇದ್ರೆ ಸಣ್ಣದೊಂದು ಒಗ್ಗರಣೆನ ಕೊಟ್ಕೋಬಹುದು.
ಮುಂದಿನ ರೆಸಿಪಿ ಆಲೂಗಡ್ಡೆ ಪಲ್ಯ. ಬಾಣಲೆ ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನ್ಸಿದ್ರೆ ಕಡಿಮೆ ಹಾಕೊಳ್ಳಿ. ಸಾಸಿವೆ 1 ಟೀ ಸ್ಪೂನ್ ಅಷ್ಟು. ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನಬೇಳೆ, ಕಡಲೆಬೇಳೆ 1 ಟೇಬಲ್ ಸ್ಪೂನ್ ಅಷ್ಟು. ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಾಗಲಿ. ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಾಗಿದೆ. ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನಕಾಯಿ ಸುಮಾರು 3 ರಿಂದ 4 ಅಷ್ಟು. ಈರುಳ್ಳಿನ ತುಂಬಾನೇ ಜಾಸ್ತಿ ಕೆಂಪಾಗಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬಾನೇ ಜಾಸ್ತಿ ಕೆಂಪಾಗಿ ಹುರ್ಕೊಂಡ್ರೆ ರುಚಿ ಕೆಟ್ಟೋಗುತ್ತೆ. ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ಮೀಡಿಯಂ ಫ್ಲೇಮ್ ನಲ್ಲಿ 2 ನಿಮಿಷ ಈರುಳ್ಳಿನ ಹುರಿದಿದ್ದಾಗಿದೆ. ಅರಿಶಿನ ಸ್ವಲ್ಪ, ಕಟ್ ಮಾಡಿ ಇಟ್ಕೊಂಡಿರೋ 1 ಸಣ್ಣ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಟೊಮೆಟೊ ಮೆತ್ತಗಾಗಿದೆ. ನೀರು ಸುಮಾರು 3 ರಿಂದ 4 ಚಮಚದಷ್ಟು. ಸ್ವಲ್ಪ ನೀರನ್ನ ಹಾಕೊಳ್ಳೋದ್ರಿಂದ ಪಲ್ಯದಲ್ಲಿ ತೇವಾಂಶ ಇರುತ್ತೆ, ಡ್ರೈನೆಸ್ ಬರೋದಿಲ್ಲ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ಚೆನ್ನಾಗಿ ಕಲಿಸ್ಕೋಬೇಕು. ಬೇಯಿಸ್ಕೊಂಡಿರೋ ಆಲೂಗಡ್ಡೆ, ಸುಮಾರು 1/2 kg ಆಲೂಗಡ್ಡೆನ ಉಪಯೋಗ ಮಾಡಿದ್ದೆ. ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ. 2 ವಿಸಲ್ ಕೂಗಿಸ್ಕೋಬೇಕು. ಸಿಪ್ಪೆ ತೆಗೆದು ನುಣ್ಣಗೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಲಿಂಬೆ ರಸ. ಈಗ ಕೆಂಪು ಚಟ್ನಿ, ಕಾಯಿ ಚಟ್ನಿ, ಆಲೂಗಡ್ಡೆ ಪಲ್ಯ ತಯಾರಾಗಿದೆ. ದೋಸೆನ ಮಾಡ್ಕೊಳ್ಳೋದು ಮುಂದಿನ ಸ್ಟೆಪ್ಪು. ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಒಂದೇ ಸಮನಾಗಿ ಹರಡ್ಕೋಬೇಕು. ದೋಸೆ ಹಾಕೊಳ್ಳೋವಾಗ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ. ಬೇಯಿಸೋವಾಗ ಮೀಡಿಯಂ ಫ್ಲೇಮ್. ಎಣ್ಣೆ ಸ್ವಲ್ಪ, ತುಪ್ಪ ಕೂಡ ಉಪಯೋಗ ಮಾಡ್ಬೋದು, ಅಥವಾ ಬೆಣ್ಣೆ ಮನೇಲಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಕೆಂಪು ಚಟ್ನಿ ಹಾಕೊಳ್ಳೋಕೆ ಮುಂಚೆ ದೋಸೆ ಯಾವ ಭಾಗದಲ್ಲೂ ಹಸಿ ಅಂಶ ಕಾಣಬಾರ್ದು, ಹಿಟ್ಟು ಕಾಣಬಾರ್ದು. ಚೆನ್ನಾಗಿ ಬೆಂದ ಮೇಲೆ ಕೆಂಪು ಚಟ್ನಿನ ಹಚ್ಕೋಬೇಕು. ಆಲೂಗಡ್ಡೆ ಪಲ್ಯ ಎಷ್ಟು ಒಳ್ಳೆ ಬಣ್ಣ ಬಂದಿದೆ ನೋಡಿ. ಈಗ ಗರ್ಗರಿಯಾಗಿರೋ ಮಸಾಲೆ ದೋಸೆ ದರ್ಶಿನಿ ಹೋಟೆಲ್ ಸ್ಟೈಲ್ನಲ್ಲಿ ರೆಡಿಯಾಗಿದೆ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.